ನಮಸ್ಕಾರ. ಈ ಕೋರ್ಸ್ನ ಕೊನೆಯ ಮಾಡ್ಯೂಲ್ಗೆ ಸ್ವಾಗತ. ನಿಮಗೆ ನೆನಪಿರಬಹುದು, ಹಿಂದಿನ ಮಾಡ್ಯೂಲ್ ನಲ್ಲಿ ನಾವು ಇನ್ನೂ 2 ಹೊಂದಲಿದ್ದೇವೆ ಎಂದು ನಾವು ಹೇಳಿದ್ದೇವೆ. ಆದರೆ ನಂತರ ನಾವು ಎಷ್ಟು ಭೂಮಿಯನ್ನು ಆವರಿಸಿದ್ದೇವೆ ಮತ್ತು ನಮಗೆ ಎಷ್ಟು ಸಮಯವಿದೆ ಎಂಬುದನ್ನು ಗಮನಿಸಿದರೆ, ಈ ಮಾಡ್ಯೂಲ್ನೊಂದಿಗೆ ನಾವು ಅದನ್ನು 1 ದಿನ ಎಂದು ಕರೆಯುವುದು ವಿವೇಕಯುತವೆಂದು ತೋರುತ್ತದೆ. ಏಕೆಂದರೆ ನೀವು 2D IR ಸ್ಪೆಕ್ಟ್ರೋಸ್ಕೋಪಿ ಚರ್ಚಿಸಲು ಬಯಸಿದರೆ, ಅಥವಾ ಅದಕ್ಕಾಗಿ ಟೆರಾಹೆರ್ಟ್ಜ್ ಸ್ಪೆಕ್ಟ್ರೋಸ್ಕೋಪಿ ಅಥವಾ ನಾನ್ಲೀನಿಯರ್ ಸ್ಪೆಕ್ಟ್ರೋಸ್ಕೋಪಿ ಹೆಚ್ಚು ವಿವರವಾಗಿ ಚರ್ಚಿಸಲು ಬಯಸಿದರೆ, ನಮಗೆ ಕನಿಷ್ಠ 10 ಮಾಡ್ಯೂಲ್ ಬೇಕಾಗುತ್ತವೆ. ಅದನ್ನು ಮಾಡಲು ನಮಗೆ ಅವಕಾಶವಿಲ್ಲ. ಎರಡನೆಯದಾಗಿ, ಈ ವಿಡಿಯೋದ ಗುಣಮಟ್ಟಕ್ಕಾಗಿ ನಾನು ಕ್ಷಮೆಯಾಚಿಸುತ್ತೇನೆ, ಏಕೆಂದರೆ ಈಗ ಇದನ್ನು ನನ್ನ ಮನೆಯಿಂದ ರೆಕಾರ್ಡ್ ಮಾಡಲಾಗುತ್ತಿದೆ. ವಿಶ್ವದಾದ್ಯಂತ ಈ ಮಾರಣಾಂತಿಕ ಕಾಯಿಲೆಯಿಂದಾಗಿ ಹೆಚ್ಚಿನ ಜನರಂತೆ ನಾವು ಸಹ ಲಾಕ್ ಡೌನ್ ಆಗಿದ್ದೇವೆ. ಆದ್ದರಿಂದ ನೀವು ಇಲ್ಲಿ ನೋಡುವ ಗುಣಮಟ್ಟವು ಅಂತಹದ್ದೇನೂ ಇಲ್ಲ. ನೀವು ಇಲ್ಲಿಯವರೆಗೆ ಏನನ್ನು ಅನುಭವಿಸಿದ್ದೀರಿ, ಅದಕ್ಕಾಗಿ ಕ್ಷಮೆಯಾಚಿಸುತ್ತೇನೆ. ಈ ಕಷ್ಟದ ಸಮಯದಲ್ಲಿ ದಯವಿಟ್ಟು ನಮ್ಮೊಂದಿಗೆ ತಾಳ್ಮೆಯಿಂದಿರಿ. ಮತ್ತು ನಾನು ಅದನ್ನು ಯೋಚಿಸಲು ಮತ್ತೊಂದು ಕಾರಣವಿದೆ. ನಾವು ಅದನ್ನು ಮತ್ತಷ್ಟು ವಿಸ್ತರಿಸಬಾರದು. ಇದನ್ನು ಇಲ್ಲಿ 1 ದಿನ ಎಂದು ಕರೆಯೋಣ. ಇಂದು ನಾವು 2D IR ಸ್ಪೆಕ್ಟ್ರೋಸ್ಕೋಪಿಯ ತಂತ್ರಗಳ ಸಂಕ್ಷಿಪ್ತ ಪರಿಚಯದೊಂದಿಗೆ ನಮ್ಮ ಚರ್ಚೆಯನ್ನು ಪೂರ್ಣಗೊಳಿಸುತ್ತೇವೆ. ಮತ್ತೊಮ್ಮೆ ನಾನು ಮಾಡ್ಯೂಲ್ ಅನ್ನು ಪ್ರಾರಂಭಿಸುವ ಮೊದಲು ನನ್ನ ಸ್ನೇಹಿತ ಬಾರ್ಕ್ ನದ ಸುಖೇಂದು ನಾಥ್ ಅವರನ್ನು ನಾನು ಅಭಿನಂದಿಸುತ್ತೇನೆ. ಅವರಿಂದ ನಾನು 2D IR ಸ್ಪೆಕ್ಟ್ರೋಸ್ಕೋಪಿ ಬಗ್ಗೆ ಸ್ವಲ್ಪವೇ ಕಲಿತಿದ್ದೇನೆ. ನಾವು ಇಲ್ಲಿಯವರೆಗೆ ಹೇಳಿದ್ದು ಏನೆಂದರೆ, 2D IR ಸ್ಪೆಕ್ಟ್ರೋಸ್ಕೋಪಿಯಲ್ಲಿ ಸ್ಪೆಕ್ಟ್ರೋಸ್ಕೋಪಿ ಸಂಯೋಜನೆಯ ಬಗ್ಗೆ. ನೀವು ಸಂಯೋಜನೆಯನ್ನು ಹೊಂದಿದ್ದರೆ, ನೀವು ಕಂಪನ ಮೋಡ್ಸ್ಗಳನ್ನು ಜೋಡಿಸಿದರೆ, ಅವು 2D IR ವರ್ಣಪಟಲದಲ್ಲಿ ಆಫ್ ಡಯಾಗನಲ್ ಶಿಖರಗಳಾಗಿ ಗೋಚರಿಸುತ್ತವೆ. ಉದಾಹರಣೆಗೆ NMR ಸ್ಪೆಕ್ಟ್ರೋಸ್ಕೋಪಿಯಂತೆ ಸ್ಪೆಕ್ಟ್ರೋಸ್ಕೋಪಿ. ಅಲ್ಲಿಯೂ ಸಹ 2D NMR ನಲ್ಲಿ ಪರಮಾಣು ತಿರುಗುವಿಕೆಗಳ ನಡುವೆ ಸಂಯೋಗವಿದ್ದಾಗ ಆಫ್ ಡಯಾಗನಲ್ ಶಿಖರಗಳು ಗೋಚರಿಸುತ್ತವೆ. ಇಲ್ಲಿ ಪರಮಾಣು ತಿರುಗುವಿಕೆಯ ಬದಲು ನಾವು ಬಹುಪರಮಾಣು ಅಣುಗಳ ಕಂಪನ ಸಾಮಾನ್ಯ ವಿಧಾನಗಳ ನಡುವಿನ ಸಂಯೋಜನೆಯ ಬಗ್ಗೆ ಮಾತನಾಡುತ್ತಿದ್ದೇವೆ. ಈ ಆಫ್ ಡಯಾಗನಲ್ ಶಿಖರಗಳ ಕಾಲ ವಿಕಾಸದ ಅಧ್ಯಯನಗಳನ್ನು ಮಾಡಬಹುದು ಮತ್ತು ಅದು ಸಂಯೋಗ ಅಥವಾ ವಿಘಟನೆಯ ಚಲನಶಾಸ್ತ್ರದ ಕಲ್ಪನೆಯನ್ನು ನೀಡುತ್ತದೆ ಎಂದು ನಾವು ಹೇಳಿದ್ದೇವೆ. ನಾವು ಸಂಯೋಜನೆಯ ಚಲನಶಾಸ್ತ್ರಕ್ಕಾಗಿ ಸಮಯದೊಂದಿಗೆ ಆಫ್ ಡಯಾಗನಲ್ ಶಿಖರಗಳ ಹೊರಹೊಮ್ಮುವಿಕೆಯನ್ನು ನೋಡುತ್ತೇವೆ. ವಿಘಟನೆಗಾಗಿ ಸಮಯದೊಂದಿಗೆ ಈ ಆಫ್ ಡಯಾಗನಲ್ ಶಿಖರಗಳು ಕಣ್ಮರೆಯಾಗುವುದನ್ನು ನಾವು ನೋಡುತ್ತೇವೆ. ಈಗ ಪ್ರಶ್ನೆಯೆಂದರೆ, ನಾವು ಇದೆಲ್ಲವನ್ನೂ ಹೇಗೆ ಮಾಡಲಿದ್ದೇವೆ? ನಾವು ಬಹಳ ಸಂಕ್ಷಿಪ್ತವಾಗಿ ಮಾತನಾಡಲು ಬಯಸುವ 3 ತಂತ್ರಗಳಿವೆ. ಮೊದಲನೆಯದು ತುಂಬಾ ಸರಳವಾಗಿದೆ. ಇದನ್ನು ಆವರ್ತನ ಡೊಮೇನ್ 2D IR ಸ್ಪೆಕ್ಟ್ರೋಸ್ಕೋಪಿ ಅಥವಾ ಆವರ್ತನ ಡಬಲ್ ರೆಸೊನೆನ್ಸ್ 2D IR ಸ್ಪೆಕ್ಟ್ರೋಸ್ಕೋಪಿ ಎಂದು ಕರೆಯಲಾಗುತ್ತದೆ. ಇಲ್ಲಿ ವ್ಯವಸ್ಥೆ ತುಂಬಾ ಸರಳವಾಗಿದೆ ಮತ್ತು ಇದು ನಮಗೆ ತುಂಬಾ ಪರಿಚಿತವಾದ ಪಂಪ್ ಕ್ಲೋಸ್ಡ್ ಸ್ಪೆಕ್ಟ್ರೋಸ್ಕೋಪಿಯಂತೆಯೇ ಸ್ಪೆಕ್ಟ್ರೋಸ್ಕೋಪಿ ಇದೆ. ನಾವು ಇಲ್ಲಿ ಏನನ್ನು ಹೊಂದಿದ್ದೇವೆ ಎಂದರೆ, ನಾವು 100 ಫೆಮ್ಟೋಸೆಕೆಂಡ್ ಸಮಯದ ಅವಧಿಯ ಅಲ್ಟ್ರಾ ಶಾರ್ಟ್ ನಾಡಿಮಿಡಿತವನ್ನು ಹೊಂದಿದ್ದೇವೆ ಮತ್ತು 200 ಸೆಂಟಿಮೀಟರ್ ವಿಲೋಮ ಅಥವಾ ಅದಕ್ಕಿಂತ ಹೆಚ್ಚಿನ ಸ್ಪೆಕ್ಟ್ರಲ್ ಅಗಲವನ್ನು ಹೊಂದಿದ್ದೇವೆ. ಈ ಕಿರಣವನ್ನು 2 ಭಾಗಗಳಾಗಿ ವಿಂಗಡಿಸಲಾಗಿದೆ. ಒಂದು ಪಂಪ್ ನಾಡಿಮಿಡಿತವು ಪ್ರತಿಫಲನಾತ್ಮಕ ದೃಗ್ವಿಜ್ಞಾನದ ಮೂಲಕ ಹೋಗುತ್ತದೆ ಮತ್ತು ಮಾದರಿಯನ್ನು ಆಕಸ್ಮಿಕವಾಗಿ ಮಾಡಲಾಗುತ್ತದೆ, ನಂತರ ಅದನ್ನು ನಿಲ್ಲಿಸಲಾಗುತ್ತದೆ, ನಿರ್ಬಂಧಿಸಲಾಗುತ್ತದೆ. ಪ್ರೋಬ್ ನಾಡಿಮಿಡಿತವು ರೆಟ್ರೋರಿಫ್ಲೆಕ್ಟರ್ ಮೂಲಕ ಹೋಗುತ್ತದೆ. ಇದನ್ನು ಕಂಪ್ಯೂಟರ್ ನಿಯಂತ್ರಿತ ವಿಳಂಬ ಹಂತದಿಂದ ಚಲಿಸಬಹುದು ಮತ್ತು ನಂತರ ಅದನ್ನು ಪ್ಯಾರಾಬೋಲಿಕ್ ಕನ್ನಡಿಯನ್ನು ಬಳಸಿಕೊಂಡು ಪಂಪ್ ಮಾಡಿದ ಮಾದರಿಯಲ್ಲಿ ಅದೇ ಸ್ಥಳಕ್ಕೆ ಕೇಂದ್ರೀಕರಿಸಲಾಗುತ್ತದೆ. ಮತ್ತು ಪ್ರೋಬ್ ನಾಡಿಮಿಡಿತವು ಪ್ರೋಬ್ ಸ್ಪೆಕ್ಟ್ರಮ್ ಅನ್ನು ನೀಡಲು ಶ್ರೇಣಿ ಡಿಟೆಕ್ಟರ್ ಸ್ಪೆಕ್ಟ್ರೋಗ್ರಾಫ್ ಮೂಲಕ ಹೋಗುತ್ತದೆ. ಆದ್ದರಿಂದ ಇಲ್ಲಿಯವರೆಗೆ ಇದು ಬ್ರಾಡ್ಬ್ಯಾಂಡ್ ಪಂಪ್ ಪ್ರೋಬ್ ಸ್ಪೆಕ್ಟ್ರೋಸ್ಕೋಪಿಯಂತೆಯೇ ಇದೆ. ನೆನಪಿಡಿ, ಎರಡನೇ ಆಯಾಮವೆಂದರೆ ಪಂಪ್ ಆವರ್ತನ. ನಾವು ಎರಡನೇ ಆಯಾಮವನ್ನು ಹೇಗೆ ಪಡೆಯುತ್ತೇವೆ? ಮತ್ತು ಪ್ರೋಬ್ ನಾಡಿಮಿಡಿತವು ಪ್ರೋಬ್ ಸ್ಪೆಕ್ಟ್ರಮ್ ಅನ್ನು ನೀಡಲು ಶ್ರೇಣಿ ಡಿಟೆಕ್ಟರ್ ಸ್ಪೆಕ್ಟ್ರೋಗ್ರಾಫ್ ಮೂಲಕ ಹೋಗುತ್ತದೆ. ಆದ್ದರಿಂದ ಇಲ್ಲಿಯವರೆಗೆ ಇದು ಬ್ರಾಡ್ಬ್ಯಾಂಡ್ ಪಂಪ್ ಪ್ರೋಬ್ ಸ್ಪೆಕ್ಟ್ರೋಸ್ಕೋಪಿಯಂತೆಯೇ ಇದೆ.
ಫಾಬ್ರಿ ಪೆರೋಟ್ ಶೋಧ ಎಂಬುದು ಬಹುತೇಕ ಸಮಾನಾಂತರ ಭಾಗಶಃ ಪ್ರತಿಫಲಿಸುವ ಸಮತಲ ಕನ್ನಡಿಗಳ ಜೋಡಿಯಲ್ಲದೆ ಬೇರೇನೂ ಅಲ್ಲ. ಈ ಕೋರ್ಸ್ ನಲ್ಲಿ ಇಷ್ಟು ದೂರ ಹೋದವರಿಗೆ ನಾವು 2 ಭಾಗಶಃ ಪ್ರತಿಫಲಿಸುವ ಸಮತಲ ಕನ್ನಡಿಗಳನ್ನು ಹೊಂದಿರುವಾಗ ಏನಾಗುತ್ತದೆ ಎಂದು ಖಚಿತವಾಗಿ ತಿಳಿದಿರುತ್ತದೆ. ಅವು ಒಂದು ಪೂರ್ಣ ಭಾಗವನ್ನು ರೂಪಿಸುತ್ತವೆ. ಲೇಸರ್ ಪೂರ್ಣ ನೆನಪಿದೆಯೇ? ಇದು ನಾವು ಇಲ್ಲಿ ನಡೆಸಿದ ಬಹಳ ಮೂಲಭೂತ ಚರ್ಚೆಯಾಗಿದೆ. ನಾವು ಈ ರೀತಿಯ ಕುಹರವನ್ನು ಹೊಂದಿರುವಾಗ ಕುಹರದ ಉದ್ದವು ಅದರಲ್ಲಿ ಯಾವ ಆವರ್ತನಗಳನ್ನು ಉಳಿಸಿಕೊಳ್ಳಬಹುದು ಎಂಬುದನ್ನು ನಿರ್ಧರಿಸುತ್ತದೆ ಎಂದು ನಾವು ಅಧ್ಯಯನ ಮಾಡಿದ್ದೇವೆ. ಮತ್ತು ಕನ್ನಡಿಗಳನ್ನು ಸ್ವಲ್ಪ ಮಟ್ಟಿಗೆ ತಿರುಚುವ ಮೂಲಕ ನಾವು ಕುಹರದ ಉದ್ದವನ್ನು ಸ್ವಲ್ಪ ಮಟ್ಟಿಗೆ ಬದಲಾಯಿಸಿದರೆ ನಂತರ ಒಬ್ಬರು ಶ್ರುತಿ ಸಾಮರ್ಥ್ಯ ಹೊಂದಬಹುದು. ನೆನಪಿಡಿ, ನಾವು ಇಲ್ಲಿ ಫೆಮ್ಟೋಸೆಕೆಂಡ್ ನಾಡಿಮಿಡಿತಗಳೊಂದಿಗೆ ಕೆಲಸ ಮಾಡುತ್ತಿದ್ದೇವೆ. ಆದ್ದರಿಂದ ವರ್ಣಪಟಲ ಯಾವಾಗಲೂ ಬ್ರಾಡ್ಬ್ಯಾಂಡ್ ಆಗಿದೆ. ಆದರೆ ನಾವು ಏನು ಮಾಡಬಹುದು ಎಂದರೆ ಈ ಬ್ರಾಡ್ಬ್ಯಾಂಡ್ ಈ ಫಾಬ್ರಿ ಪೆರೋಟ್ ಫಿಲ್ಟರ್ ಅನ್ನು ಪರಿಚಯಿಸುವ ಮೂಲಕ ಉದಾಹರಣೆಗೆ 5 ರಿಂದ 15 ಸೆಂಟಿಮೀಟರ್ ವಿಲೋಮ ಸ್ಪೆಕ್ಟ್ರಲ್ ಅಗಲವನ್ನು ಹೇಳಿ ನಾವು ಕಿರಿದಾದ ಬ್ಯಾಂಡ್ ಅನ್ನು ಆಯ್ಕೆ ಮಾಡಬಹುದು. ಸಹಜವಾಗಿ ಈ ತಿರುಚುವಿಕೆಯನ್ನು ಕೈಯಿಂದ ಮಾಡಲಾಗುವುದಿಲ್ಲ. ಎಲ್ಲವೂ ಗಣಕಯಂತ್ರದಿಂದ ನಿಯಂತ್ರಿತವಾಗಿದೆ. ಅದನ್ನು ತಿರುಚುವ ಮೂಲಕ ಒಬ್ಬರು ಕಿರಿದಾದ ಶ್ರೇಣಿಯ ಪಂಪ್ ಆವರ್ತನಗಳನ್ನು ಸಹ ಆಯ್ಕೆ ಮಾಡಬಹುದು. ಈಗ ಕೆಲಸವು ತುಂಬಾ ಸರಳವಾಗಿದೆ. ನಮಗೆ ಯಾವ ಶ್ರೇಣಿಯ ಪಂಪ್ ಆವರ್ತನ ಬೇಕು ಎಂಬುದನ್ನು ನಿರ್ಧರಿಸಿ, ಅದಕ್ಕೆ ಅನುಗುಣವಾಗಿ ಫಾಬ್ರಿ ಪೆರೋಟ್ ಫಿಲ್ಟರ್ ಅನ್ನು ಹೊಂದಿಸಿ, ನಂತರ TW ಅನ್ನು ಸ್ಕ್ಯಾನ್ ಮಾಡಿ. TW ಎಂದರೆ ತೂಕದ ಸಮಯ. ಇದು 2D ಸ್ಪೆಕ್ಟ್ರೋಸ್ಕೋಪಿಯಲ್ಲಿ ವಿವರವಾಗಿ ಪರೀಕ್ಷಿಸಿ ವಿಳಂಬಕ್ಕೆ ಸಂಬಂಧಿಸಿದ ಸಮಯಕ್ಕೆ ಸಾಂಪ್ರದಾಯಿಕವಾಗಿ ಬಳಸಲಾಗುವ ಪದವಾಗಿದೆ. ಆದ್ದರಿಂದ ಇಲ್ಲಿ TW ತನಿಖೆಯು ಬದಲಾಯಿಸಬಹುದಾದ ವಿಳಂಬಕ್ಕೆ ಒಳಗಾಗುತ್ತದೆ. TW ಪ್ರತಿ ಮೌಲ್ಯಕ್ಕೆ ಒಬ್ಬರು 2D IR 2D IR ವರ್ಣಪಟಲವನ್ನು ಪಡೆಯುತ್ತಾರೆ. ಇದು ತುಂಬಾ ಸರಳವಾಗಿದೆ. ಈಗ ಈ ತಂತ್ರದ ಮಿತಿ ಏನು ಎಂದರೆ, ಈ ಫಾಬ್ರಿ ಪೆರೋಟ್ ಫಿಲ್ಟರ್ ನಿಂದ ನೀವು ಎಷ್ಟು ಸಣ್ಣ ಬ್ಯಾಂಡ್ ಅನ್ನು ರಚಿಸಬಹುದು. ಅದು ಸ್ಪೆಕ್ಟ್ರಲ್ ಸಂಕಲ್ಪವನ್ನು ನಿರ್ಧರಿಸುತ್ತದೆ. ಇಲ್ಲದಿದ್ದರೆ ಇದು ತುಂಬಾ ಸರಳವಾದ ತಂತ್ರವಾಗಿದೆ. ಆದರೆ ನಂತರ ಈ ಕೋರ್ಸ್ನ ಆರಂಭದಲ್ಲಿ ಸಮಯ ಡೊಮೇನ್ ಸ್ಪೆಕ್ಟ್ರೋಸ್ಕೋಪಿ ಏಕೆ ಹೆಚ್ಚು ಅನುಕೂಲಕರವಾಗಿದೆ ಎಂಬುದರ ಬಗ್ಗೆ ನಾವು ಮಾತನಾಡಲು ಗಮನಾರ್ಹ ಸಮಯವನ್ನು ಕಳೆದಿದ್ದೇವೆ. 1-2 ಸೆಮಿಸ್ಟರ್ಗಳ ಹಿಂದೆ ನಾವು ನೀಡಿದ ಆಣ್ವಿಕ ಸ್ಪೆಕ್ಟ್ರೋಸ್ಕೋಪಿ ಯನ್ನು ಕುರಿತ NPTEL ಕೋರ್ಸ್ ನಲ್ಲಿ ನಾವು ಅದನ್ನು ಸ್ವಲ್ಪ ಹೆಚ್ಚು ವಿವರವಾಗಿ ಮಾಡಿದ್ದೇವೆ. ನಮಗೆ ತಿಳಿದಿರುವಂತೆ ನಾವು IR ಸ್ಪೆಕ್ಟ್ರೋಸ್ಕೋಪಿ ಮಾಡಿದಾಗ ಯಾರೂ ಇನ್ನು ಮುಂದೆ ಆವರ್ತನ ಡೊಮೇನ್ ಮಾಡುವುದಿಲ್ಲ. ಮಾದರಿ ಗುಣಲಕ್ಷಣ ರನ್ ಆಫ್ ದಿ ಮಿಲ್ಗಾಗಿ ರನ್ OF ದಿ ಮಿಲ್ ನೀವು ಮಾಡುವ ನಿಯಮಿತ IR ಸ್ಪೆಕ್ಟ್ರೋಸ್ಕೋಪಿ ಬಗ್ಗೆ ನಾನು ಮಾತನಾಡುತ್ತಿದ್ದೇನೆ. ಆಗಲೂ ಬಳಸಲಾಗುವ ಸ್ಪೆಕ್ಟ್ರೋಮೀಟರ್ಗಳು ಯಾವಾಗಲೂ FTIR ಫೋರಿಯರ್ ಟ್ರಾನ್ಸ್ಫಾರ್ಮ್ IR ಅಂದರೆ ಟೈಮ್ ಡೊಮೇನ್ನಲ್ಲಿ ರಿಚರ್ಡ್ಸನ್ ವ್ಯತಿಕರಣ ಮಾಪಕ ಬಳಸಿ A0 ಮಾಹಿತಿಯನ್ನು ರೆಕಾರ್ಡ್ ಮಾಡಲಾಗುತ್ತದೆ ಮತ್ತು ಫೋರಿಯರ್ ರೂಪಾಂತರವು ನಮ್ಮನ್ನು ಆವರ್ತನ ಡೊಮೇನ್ ಕರೆದೊಯ್ಯುತ್ತದೆ. ಹೆಚ್ಚಿನ ತಿಳುವಳಿಕೆಗಾಗಿ ದಯವಿಟ್ಟು ಆಣ್ವಿಕ ಸ್ಪೆಕ್ಟ್ರೋಸ್ಕೋಪಿ ಕುರಿತು ಹಿಂದಿನ NPTEL ಕೋರ್ಸ್ ಉಪನ್ಯಾಸಗಳನ್ನು ನೋಡಿ. ಆದ್ದರಿಂದ ನಾವು ಅದನ್ನು ಇಲ್ಲಿ ಮಾಡಬಹುದೇ ಎನ್ನುವುದು ಪ್ರಶ್ನೆಯಾಗಿದೆ. ನಾವು ಇಲ್ಲಿ ಸಮಯ ಆವರ್ತನ ಡೊಮೇನ್ 2D IR 2D IR ಅನ್ನು ಬಳಸಬಹುದೇ? ವಾಸ್ತವವಾಗಿ ನಾವು ಮಾಡಬಹುದು ಮತ್ತು ಅದಕ್ಕೆ ಸಂಬಂಧಿಸಿದ ಕೆಲವು ಅನುಕೂಲಗಳಿವೆ. ಆದರೆ ನಾವು ಅದನ್ನು ಮಾಡಲು ಪ್ರಯತ್ನಿಸಿದ ಕ್ಷಣವೇ ಪ್ರಯೋಗವು ಸ್ವಲ್ಪ ಹೆಚ್ಚು ಸಂಕೀರ್ಣವಾಗುತ್ತದೆ. ಸಮಯ ಆವರ್ತನ ಡೊಮೇನ್ 2D IR 2D IR ಸ್ಪೆಕ್ಟ್ರೋಸ್ಕೋಪಿ ಮಾಡಲು ನಾವು ಬಯಸುವ ಸೆಟಪ್ನಲ್ಲಿ ನಾವು ಏನನ್ನು ಹೊಂದಿದ್ದೇವೆ ಎಂಬುದನ್ನು ನೋಡೋಣ. ನಾವು ಇದೇ ರೀತಿಯ ಅಲ್ಟ್ರಾಫಾಸ್ಟ್ IR ನಾಡಿಮಿಡಿತದೊಂದಿಗೆ ಪ್ರಾರಂಭಿಸುತ್ತೇವೆ. ಅದನ್ನು ಎಂದಿನಂತೆ 2 ಭಾಗಗಳಾಗಿ ವಿಭಜಿಸುತ್ತೇವೆ. ಒಂದು ಭಾಗವು ಕಪ್ಪು ರೇಖೆಗಳಲ್ಲಿ ತೋರಿಸಲಾದ ತನಿಖೆ ಆಗಿದೆ. ತನಿಖೆಯನ್ನು ಪ್ಯಾರಾಬೋಲಿಕ್ ಪ್ರತಿಬಿಂಬಕದಿಂದ ಮಾದರಿಗೆ ಕೇಂದ್ರೀಕರಿಸಲಾಗುತ್ತದೆ ಮತ್ತು ಸ್ಪೆಕ್ಟ್ರೋಗ್ರಾಫ್ ಮೂಲಕ ಶ್ರೇಣಿ ಡಿಟೆಕ್ಟರ್ ಸಾಗಿಸಲಾಗುತ್ತದೆ. ಆ ಭಾಗವು ನಿಖರವಾಗಿ ಒಂದೇ ಆಗಿರುತ್ತದೆ. ಪಂಪ್ ವಿಭಿನ್ನವಾಗಿರುತ್ತದೆ. ಪಂಪ್ ನಮ್ಮ ಬಳಿ ಏನಿದೆ? ನಮ್ಮಲ್ಲಿ ಕಿರಣದ ವಿಭಜಕವಿದೆ. 50% ಪಂಪ್ ನಾಡಿಮಿಡಿತಗಳನ್ನು ಸಾಮಾನ್ಯ ಘಟನೆಯಲ್ಲಿ ಸಮತಲ ಕನ್ನಡಿಗೆ ಹೊಡೆಯಲು ಈ ದಿಕ್ಕಿನಲ್ಲಿ ಕಳುಹಿಸಲಾಗುತ್ತದೆ. ಘಟನೆಯು ಸಾಮಾನ್ಯವಾಗಿರುವುದರಿಂದ ಅದು ತನ್ನ ಮಾರ್ಗವನ್ನು ಪುನಃ ಕಂಡುಕೊಳ್ಳುತ್ತದೆ ಮತ್ತು ಈ ದಿಕ್ಕಿನಲ್ಲಿ ಬರುತ್ತದೆ. ಮತ್ತು ಅದು ಮಾತ್ರ ಇದ್ದರೆ ನೀವು ಈ ಪಂಪ್ ನಾಡಿಮಿಡಿತವನ್ನು ಇಲ್ಲಿಗೆ ಪಡೆಯುತ್ತೀರಿ. ಆದರೆ ನೆನಪಿಡಿ, ಇಲ್ಲಿ ಈ ದೃಗ್ವಿಜ್ಞಾನವು ನಿಜವಾಗಿಯೂ ಕಿರಣದ ವಿಭಜಕವಾಗಿದೆ. ಆದ್ದರಿಂದ ಇದು 50% ಕಿರಣವನ್ನು ಈ ದಿಕ್ಕಿನಲ್ಲಿ ಕಳುಹಿಸುತ್ತದೆ. ಇದು 50% ಕಿರಣವನ್ನು ರವಾನಿಸುತ್ತದೆ.
ಮತ್ತು ಆ 50% ಸಾಮಾನ್ಯವಾಗಿ ಮತ್ತೊಂದು ಸಮತಲದ ಕನ್ನಡಿಯಲ್ಲಿ ಸಂಭವಿಸುತ್ತದೆ, 100% ಪ್ರತಿಬಿಂಬಿಸುವ ಕನ್ನಡಿ. ಈ ವಿಮಾನದ ಕನ್ನಡಿಯನ್ನು ವೇರಿಯಬಲ್ ವಿಳಂಬದ ಮೇಲೆ ಅಳವಡಿಸಲಾಗಿದೆ. ಮತ್ತೊಮ್ಮೆ, ಘಟನೆಯು ಸಾಮಾನ್ಯವಾಗಿದೆ, ಕಿರಣವು ತನ್ನದೇ ಆದ ಮಾರ್ಗವನ್ನು ಮರಳಿ ಪಡೆಯುತ್ತದೆ ಮತ್ತು ಹಿಂತಿರುಗುತ್ತದೆ. ಈಗ ಪಥದ ವ್ಯತ್ಯಾಸವು ಶೂನ್ಯವಾಗಿದ್ದರೆ, ಎರಡು ತೋಳುಗಳ ಮೇಲೆ ಪಥದ ಉದ್ದವು ನಿಖರವಾಗಿ ಒಂದೇ ಆಗಿದ್ದರೆ, ಎರಡು ನಾಡಿಮಿಡಿತಗಳನ್ನು ಸಂಯೋಜಿಸಲ್ಪಡುತ್ತವೆ ಮತ್ತು ನಾವು ಇಲ್ಲಿ ಒಂದು ನಾಡಿಮಿಡಿತವನ್ನು ಪಡೆಯುತ್ತೇವೆ. ಆದಾಗ್ಯೂ, ಶೂನ್ಯವಲ್ಲದ ಪಥ ವ್ಯತ್ಯಾಸವಿದ್ದರೆ, ಅದರರ್ಥ ಎರಡು ತೋಳುಗಳಲ್ಲಿನ ಪಥದ ಉದ್ದವನ್ನು ಸೂಚಿಸುತ್ತದೆ. ಎರಡು ತೋಳುಗಳು ಎಂದರೆ ಒಂದು ಕಿರಣದ ವಿಭಜಕದಿಂದ ಪ್ರತಿಫಲನದಿಂದ, ಇನ್ನೊಂದು ಪ್ರಸರಣದಿಂದಾಗಿ ಉತ್ಪತ್ತಿಯಾಗುತ್ತದೆ. ಪಥದ ವ್ಯತ್ಯಾಸವು ಶೂನ್ಯವಲ್ಲದಿದ್ದರೆ ಏನಾಗುತ್ತದೆ? ನಂತರ ಪಂಪ್ ಇನ್ನು ಮುಂದೆ ಒಂದು ನಾಡಿಮಿಡಿತವನ್ನು ಹೊಂದಿರುವುದಿಲ್ಲ. ಬದಲಾಗಿ, ಇದು ಒಂದು ನಾಡಿಮಿಡಿತವನ್ನು ಜೋಡಿಸುತ್ತದೆ, ಎರಡು ನಾಡಿಮಿಡಿತಗಳನ್ನು ಸಮಯಕ್ಕೆ ಬೇರ್ಪಡಿಸುತ್ತದೆ. ಹಾಗಾದರೆ ನೀವು ಅದನ್ನು ಏಕೆ ಮಾಡಲು ಬಯಸುತ್ತೀರಿ? ನಾವು ಅದನ್ನು ಮಾಡಲು ಬಯಸುತ್ತೇವೆ ಏಕೆಂದರೆ ನೀವು ಅವುಗಳ ನಡುವೆ ಬದಲಾಗುವ ಸಮಯ ಬೇರ್ಪಡಿಸುವಿಕೆಯೊಂದಿಗೆ ನಾಡಿ ಜೋಡಿಯನ್ನು ತೆಗೆದುಕೊಂಡರೆ, ಅಂತಹ ನಾಡಿ ಜೋಡಿಯ ಫೋರಿಯರ್ ರೂಪಾಂತರವು ಆವರ್ತನ ಡೊಮೇನ್ ನಲ್ಲಿ ಸೈನುಸಾಯ್ಡಲ್ ಸ್ಪೆಕ್ಟ್ರಮ್ ಆಗಿ ಬದಲಾಗುತ್ತದೆ. ಆದ್ದರಿಂದ ನಾವು ಏನು ಮಾಡಿದ್ದೇವೆ ಎಂದರೆ ನಾವು ಒಂದೇ ಸಮಯದಲ್ಲಿ ಸಾಕಷ್ಟು ಬಣ್ಣಗಳನ್ನು ರಚಿಸಿದ್ದೇವೆ. ಈಗ ನಮಗೆ ಇನ್ನು ಮುಂದೆ ಫಾಬ್ರಿ ಪೆರೋಟ್ ಫಿಲ್ಟರ್ ಅಗತ್ಯವಿಲ್ಲ. ನಾವು ವೈಯಕ್ತಿಕ ಪಂಪ್ ಆವರ್ತನಗಳನ್ನು ಒಂದೊಂದಾಗಿ ನೋಡಬೇಕಾಗಿಲ್ಲ. ಬದಲಾಗಿ, ನಾವು ವಿಭಿನ್ನ ವ್ಯಾಪ್ತಿಯು ವಿಭಿನ್ನ ವಿದ್ಯುತ್ ಕ್ಷೇತ್ರಗಳೊಂದಿಗೆ ಸಂಪೂರ್ಣ ಶ್ರೇಣಿಯ ಪಂಪ್ ಆವರ್ತನಗಳನ್ನು ಉತ್ಪಾದಿಸುತ್ತೇವೆ. ಇದಲ್ಲದೆ ಆವರ್ತಕತೆ ಎಂದರೇನು? ಎರಡು ಶಿಖರಗಳ ನಡುವಿನ ಪ್ರತ್ಯೇಕತೆ. ಆವರ್ತಕತೆಯು 1 ಎಂದು ಆಗುತ್ತದೆ. ನಾನು ಇಲ್ಲಿ ಒಳಗೊಂಡಿರುವ ಎಲ್ಲಾ ಗಣಿತವನ್ನು ತಪ್ಪಿಸುತ್ತಿದ್ದೇನೆ, ದಯವಿಟ್ಟು ಅದಕ್ಕಾಗಿ ನನ್ನೊಂದಿಗೆ ತಾಳ್ಮೆಯಿಂದಿರಿ. ದುರದೃಷ್ಟವಶಾತ್ ನಾನು ಪುಸ್ತಕದ ಹೆಸರನ್ನು ಸ್ವಲ್ಪ ತಪ್ಪಾಗಿ ಬರೆದಿದ್ದೇನೆ. ಇದು ಹ್ಯಾಮ್ ಮತ್ತು ಜಾನಿ ಮತ್ತು ಹ್ಯಾಮ್ ಅಲ್ಲ, ಅದು ತುಂಬಾ ಹೆಚ್ಚು. 2D IR 2D IR ಸ್ಪೆಕ್ಟ್ರೋಸ್ಕೋಪಿ ಪರಿಕಲ್ಪನೆಗಳು ಮತ್ತು ವಿಧಾನಗಳು ಎಂಬ ಪುಸ್ತಕವನ್ನು ಜಾನಿ ಮತ್ತು ಹ್ಯಾಮ್ ಬರೆದಿದ್ದಾರೆ. 2D IR 2D IR ಅಧ್ಯಯನ ಮಾಡಲು ಬಯಸುವ ಜನರಿಗೆ ಇದನ್ನು ಪಠ್ಯಪುಸ್ತಕವೆಂದು ಪರಿಗಣಿಸಲಾಗಿದೆ. ಈ ತಂತ್ರಗಳ ಬಗ್ಗೆ ನೀವು ಇನ್ನಷ್ಟು ತಿಳಿದುಕೊಳ್ಳಲು ಬಯಸಿದರೆ ದಯವಿಟ್ಟು ಈ ಪುಸ್ತಕವನ್ನು ಅಧ್ಯಯನ ಮಾಡಿ. ನಾನು ಟೌ ಅನ್ನು ಹೆಚ್ಚಿಸಿದರೆ ಏನಾಗುತ್ತದೆ? ನಾನು ಟೌ ಅನ್ನು ಹೆಚ್ಚಿಸಿದರೆ ಆವರ್ತಕತೆಯು ಬದಲಾಗುತ್ತದೆ ಏಕೆಂದರೆ ಆವರ್ತಕತೆಯು ನಾಡಿಮಿಡಿತಗಳ ನಡುವಿನ ಸಮಯದ ವ್ಯತ್ಯಾಸದ ಪರಸ್ಪರವಾಗಿದೆ. ನಾವು ಟೌ ಅನ್ನು ಬದಲಾಯಿಸುತ್ತಿದ್ದಂತೆ ನಾವು ವಿಭಿನ್ನ ಆಕಾರಗಳನ್ನು, ವಿಭಿನ್ನ ಸೈನುಸಾಯ್ಡಲ್ ಆಕಾರಗಳನ್ನು ಪಡೆಯುತ್ತೇವೆ. ನಾವು ಮೂಲತಃ ವಿಭಿನ್ನವಾಗಿ ಪಡೆಯುತ್ತೇವೆ, ಬಹುಶಃ ಒಂದೇ ಶ್ರೇಣಿಯ ಆವರ್ತನ, ಆದರೆ ಪ್ರತಿ ಆವರ್ತನದ ಕೊಡುಗೆಯು ಟೌ ಅನ್ನು ಅವಲಂಬಿಸಿ ಬದಲಾಗುತ್ತದೆ. ನಾವು ಈಗ ಅದೇ ಸ್ಪೆಕ್ಟ್ರೋಗ್ರಾಫ್ ಮತ್ತು ಡಯೋಡ್ ಶ್ರೇಣಿ ಡಿಟೆಕ್ಟರ್ ಅನ್ನು ಬಳಸುತ್ತೇವೆ ಎಂದು ಭಾವಿಸೋಣ, ಸರಿಯೇ? ಮತ್ತು ಸ್ಪೆಕ್ಟ್ರಾ ಟೌನ ಕಾರ್ಯವೆಂದು ದಾಖಲಿಸಿ. ನಂತರ ಏನಾಗುತ್ತದೆ? ನಂತರ ನಾವು ಈ ರೀತಿಯ ಕಥಾವಸ್ತುವನ್ನು ಪಡೆಯುತ್ತೇವೆ. ಎಕ್ಸ್ ಅಕ್ಷದಲ್ಲಿ ನಾವು ಪ್ರೋಬ್ ತರಂಗಾಂತರವನ್ನು ಹೊಂದಿದ್ದೇವೆ. ಈ ಅಕ್ಷದಲ್ಲಿ ನಾವು ದ್ವಿದಳ ಧಾನ್ಯಗಳ ನಡುವಿನ ಬೇರ್ಪಡಿಸುವಿಕೆಯಾದ ಟೌ ಅನ್ನು ಹೊಂದಿದ್ದೇವೆ. ಮತ್ತು ಈ ಅಕ್ಷವು ಫೀಡ್ ಆಗಿದೆ. ಈಗ ಒಬ್ಬರು ಏನು ಮಾಡಬಹುದು ಎಂದರೆ ಫೋರಿಯರ್ ಅಕ್ಷ ಟೌ ಅಕ್ಷವನ್ನು ಪರಿವರ್ತಿಸಬಹುದು ಮತ್ತು ಅದು ನಮಗೆ ಈಗ ಪರಿಚಿತವಾಗಿರುವ 2D IR ಸ್ಪೆಕ್ಟ್ರಮ್ ಅನ್ನು ನೀಡುತ್ತದೆ, ಅಲ್ಲವೇ? ಇದನ್ನು ಬಳಸುವುದರ ಬಗ್ಗೆ ಒಳ್ಳೆಯ ವಿಷಯವೆಂದರೆ ಈ ಸಮಯ ಆವರ್ತನ ಡೊಮೇನ್ 2D IR ತಂತ್ರವು ಸಮಯ ಡೊಮೇನ್ ಮಾಪನದ ಎಲ್ಲಾ ಪ್ರಯೋಜನಗಳೊಂದಿಗೆ ಸಂಬಂಧಿಸಿದೆ. ನೀವು ಒಂದು ಸಮಯದಲ್ಲಿ ಸಣ್ಣ ಶ್ರೇಣಿಯ ಆವರ್ತನಗಳೊಂದಿಗೆ ಕೆಲಸ ಮಾಡುವ ಅಗತ್ಯವಿಲ್ಲ, ಸಂಪೂರ್ಣ ವ್ಯಾಪ್ತಿಯ ಶ್ರೇಣಿಯ ಆವರ್ತನಗಳು ಒಂದೇ ಸಮಯದಲ್ಲಿ ಸಂಭವಿಸುತ್ತವೆ. ನಾನು ಪಂಪ್ ಆವರ್ತನಗಳ ಬಗ್ಗೆ ಮಾತನಾಡುತ್ತೇನೆ. ಆ ಎಲ್ಲ ತಂತ್ರಗಳು ಟೈಮ್ ಡೊಮೇನ್ ತಂತ್ರಕ್ಕೆ ಇರುವ ಎಲ್ಲಾ ಪ್ರಯೋಜನಗಳು, ಲಾಭವನ್ನು ಹೆಚ್ಚಿಸುವುದು, ಥ್ರೋಪುಟ್ ಪ್ರಯೋಜನ, ಈ ಎಲ್ಲಾ ಪ್ರಯೋಜನಗಳು ಈ ರೀತಿಯ ತಂತ್ರದಲ್ಲಿವೆ. ಇದು ಆವರ್ತನ ಡೊಮೇನ್ 2D IR 2D IR ಗಿಂತ ಹೆಚ್ಚು ಸೊಗಸಾದ ವಿಧಾನವಾಗಿದೆ. ಆದಾಗ್ಯೂ ಇದು ಇಷ್ಟೇ ಅಲ್ಲ, ಏಕೆಂದರೆ 2D IR 2D IR ಸ್ಪೆಕ್ಟ್ರೋಸ್ಕೋಪಿ ವಾಸ್ತವವಾಗಿ ಅನೇಕ ಅಂಶಗಳನ್ನು ಹೊಂದಿದೆ. ದುರದೃಷ್ಟವಶಾತ್ ಈ ಕೋರ್ಸ್ನಲ್ಲಿ ಚರ್ಚಿಸಲು ನಮಗೆ ಸಮಯವಿಲ್ಲ. ಆದರೆ ಇದು ಕೇವಲ ರೆಕಾರ್ಡಿಂಗ್ ಸ್ಪೆಕ್ಟ್ರಾವಲ್ಲ. ಧ್ರುವೀಕರಣ, ಸುಸಂಬದ್ಧತೆ, ಇವು ಇಲ್ಲಿ ಬರುವ ಬಹಳ ಮುಖ್ಯವಾದ ವಿಷಯಗಳಾಗಿವೆ. ಏಕೆಂದರೆ ನೀವು ಪ್ರಚೋದಿಸುತ್ತೀರಿ, ಪಂಪ್ ಮಾಡುತ್ತೀರಿ, ಲಂಬವಾಗಿ ಧ್ರುವೀಕರಿಸಿದ ನಾಡಿಮಿಡಿತವನ್ನು ಬಳಸಿ. ನಂತರ ನೀವು ಈ ಎಲ್ಲಾ ಕಂಪನಗಳನ್ನು ಸೃಷ್ಟಿಸುತ್ತೀರಿ, ಅದು ಸುಸಂಬದ್ಧವಾಗಿದೆ.
ತದನಂತರ ಅಸಂಬದ್ಧತೆ ನಡೆಯುತ್ತದೆ. ಈ ಅಸಂಬದ್ಧತೆಗೆ ಸಮಯ ಯಾವುದು? ಈ ಡಿಫೇಸಿಂಗ್ ಸಮಯ ಎಷ್ಟು? ಇದು ಟೈಮ್ ಡೊಮೇನ್ 2D IR 2D IR ತಂತ್ರವನ್ನು ಬಳಸಿಕೊಂಡು ಬಹಳ ಸೊಗಸಾಗಿ ಅನುಸರಿಸಬಹುದಾದ ವಿಷಯವಾಗಿದೆ. ಇದನ್ನು ಫೋಟಾನ್ ಎಕೋ ತಂತ್ರ ಎಂದು ಕರೆಯಲಾಗುತ್ತದೆ. ಮತ್ತೊಮ್ಮೆ ನೀವು ವಿವರವಾಗಿ ಚರ್ಚಿಸಲು ಬಯಸಿದರೆ ಫೋಟಾನ್ ಪ್ರತಿಧ್ವನಿಗೆ ಬಹುಶಃ 4 ಅಥವಾ 5 ಮಾಡ್ಯೂಲ್ಸ್ ಗಳು ಬೇಕಾಗಬಹುದು. ಈ ತಂತ್ರವನ್ನು ನಮ್ಮ ನಿಯಮಿತ ಪಠ್ಯಪುಸ್ತಕವಾದ ಹೆಲೆನಾ ಪ್ರೈಮೋಗ್ಲಿಪಿಕ್ ನಲ್ಲಿ ಚರ್ಚಿಸಲಾಗಿದೆ. ಆದ್ದರಿಂದ ಆಸಕ್ತಿ ಯಾರಾದರೂ ದಯವಿಟ್ಟು ಆ ಪುಸ್ತಕವನ್ನು ಓದಿ. ಸರಳವಾಗಿ ಹೇಳುವುದಾದರೆ, ಮತ್ತೊಮ್ಮೆ NMR ಸ್ಪೆಕ್ಟ್ರೋಸ್ಕೋಪಿ ಯೊಂದಿಗಿನ ನಮ್ಮ ಹಿಂದಿನ ಅನುಭವದಿಂದ ನಮ್ಮಲ್ಲಿ ಹೆಚ್ಚಿನವರು ತಿಳಿದುಕೊಳ್ಳುತ್ತಾರೆ ಎಂದು ನಾನು ಭಾವಿಸುತ್ತೇನೆ. NMR ಸ್ಪೆಕ್ಟ್ರೋಸ್ಕೋಪಿಯಲ್ಲಿ ಸ್ಪೆಕ್ಟ್ರೋಸ್ಕೋಪಿ ವಿಶ್ರಾಂತಿ ಸಮಯವನ್ನು ಅಳೆಯುವುದು ಆಗಾಗ್ಗೆ ಬಳಸುವ ಒಂದು ತಂತ್ರವಾಗಿದೆ. ಒಬ್ಬರು ನಾಡಿ ಬಾನುಲಿ ಆವರ್ತನಗಳನ್ನು ಬಳಸುತ್ತಾರೆ, ಒಬ್ಬರು ವರ್ಣಪಟಲವನ್ನು ದಾಖಲಿಸಲು ನಾಡಿ ರೇಡಿಯೋ ಆವರ್ತನಗಳನ್ನು ಬಳಸುತ್ತಾರೆ, ಆದರೆ ವಿಶ್ರಾಂತಿ ಸಮಯವನ್ನು ದಾಖಲಿಸಲು ಒಬ್ಬರು ನಾಡಿ ಅನುಕ್ರಮಗಳನ್ನು ಬಳಸುತ್ತಾರೆ. ಯಾವುದೇ ಸ್ಲೈಡ್ ಅನ್ನು ತೋರಿಸದೆ NMR ಸ್ಪೆಕ್ಟ್ರೋಸ್ಕೋಪಿ ತ್ವರಿತ ಪುನರಾವರ್ತನೆ ಮಾಡೋಣ. ಯಾರು ಹೆಚ್ಚು ವಿವರವಾದ ಚಿಕಿತ್ಸೆಯನ್ನು ಬಯಸುತ್ತಾರೋ ದಯವಿಟ್ಟು ಆಣ್ವಿಕ ಸ್ಪೆಕ್ಟ್ರೋಸ್ಕೋಪಿ ಕುರಿತು ಹಿಂದಿನ NPTEL ಕೋರ್ಸ್ನಲ್ಲಿ ಈ ವಿಷಯದ ಬಗ್ಗೆ ಉಪನ್ಯಾಸಗಳನ್ನು ನೋಡಿ. ಏನಾಗುತ್ತದೆ ಎಂದರೆ, ಒಬ್ಬರು ಅಳೆಯಲು ಬಯಸಿದರೆ ವಿಲೋಮ ವಿಶ್ರಾಂತಿ ಸಮಯವನ್ನು ಹೇಳೋಣ. ನಂತರ ಮೊದಲು 90 ಡಿಗ್ರಿ ನಾಡಿಮಿಡಿತದಲ್ಲಿ ನಾನು ಇದೀಗ NMR ಬಗ್ಗೆ ಮಾತನಾಡುತ್ತಿದ್ದೇನೆ. ಮಾದರಿಯ ಮೇಲೆ 90 ಡಿಗ್ರಿ ನಾಡಿಮಿಡಿತವನ್ನು ಮಾಡಲಾಗುತ್ತದೆ. ಈ 90 ಡಿಗ್ರಿ ನಾಡಿಮಿಡಿತದ ಉದ್ದೇಶವು ಬೃಹತ್ಕಾಂತೀಕರಣವನ್ನು ಸಮತಲದಿಂದ ಸಮತಲಕ್ಕೆ ತಿರುಗಿಸುವುದು. ತದನಂತರ ನೀವು ಸ್ವಲ್ಪ ಸಮಯದವರೆಗೆ ಕಾಯುತ್ತಿದ್ದರೆ ಪ್ರಚೋದಕ ಹಂತ ಕಡಿತಗೊಳಿಸುವ ಪರಿಣಾಮವು ಸಂಭವಿಸುತ್ತದೆ. ನಂತರ ಈ ಫ್ಯಾನ್ ಅನ್ನು ನಿಖರವಾಗಿ 180 ಡಿಗ್ರಿಗಳಷ್ಟು ತಿರುಗಿಸಲು 180 ಡಿಗ್ರಿ ನಾಡಿಮಿಡಿತವನ್ನು ಅನ್ವಯಿಸಲಾಗುತ್ತದೆ. ಫ್ಯಾನ್ ಅನ್ನು ತಿರುಗಿಸಲು ನಂತರ ಏನಾಗುತ್ತದೆ ಎಂದರೆ, ನೀವು ಸಮಾನ ಸಮಯದವರೆಗೆ ಕಾಯುತ್ತಿದ್ದರೆ ಹಂತ ಕಡಿತಗೊಳಿಸುವ ಪರಿಣಾಮವು ನಿಖರವಾಗಿ ರದ್ದುಗೊಳ್ಳುತ್ತದೆ. ನಂತರ ನಾವು ಸ್ಪಿನ್ ಜಾಲಕ ವಿಶ್ರಾಂತಿಯಿಂದಾಗಿ ಕಾಂತೀಕರಣದ ಇಳಿಕೆಯ ವ್ಯಾಪ್ತಿಯನ್ನು ನೋಡುತ್ತೇವೆ. ಸ್ಪಿನ್ ಪ್ರತಿಧ್ವನಿ ಹೇಗೆ ಕಾರ್ಯನಿರ್ವಹಿಸುತ್ತದೆ ಮತ್ತು ಶಾಸ್ತ್ರೀಯ ಸಾದೃಶ್ಯಗಳನ್ನು ಬಳಸುವ ಮೂಲಕ ನಾವು ಅದನ್ನು ವಿವರಿಸಬಹುದು. ದುರದೃಷ್ಟವಶಾತ್ ಫೋಟಾನ್ ಪ್ರತಿಧ್ವನಿ ಶಾಸ್ತ್ರೀಯ ಸಾದೃಶ್ಯವನ್ನು ಹೊಂದಿಲ್ಲ. ಆದ್ದರಿಂದ ಬೇಕಾದ ಮಿತಿಯಲ್ಲಿ ಯಂತ್ರವಿಜ್ಞಾನ ಮತ್ತು ಗಣಿತವನ್ನು ಆಶ್ರಯಿಸದೆ ಅದನ್ನು ವಿವರಿಸುವುದು ನಮಗೆ ತುಂಬಾ ಸುಲಭವಲ್ಲ. కాబట్టి అప్పుడు మీరు మీ మాస్పెక్ కోసం వెళ్ళండి. ಈ ತಂತ್ರವನ್ನು ಹೆಚ್ಚು ವಿವರವಾಗಿ ಓದಲು ಮತ್ತು ಅರ್ಥಮಾಡಿಕೊಳ್ಳಲು ನಿಮ್ಮನ್ನು ಪ್ರೋತ್ಸಾಹಿಸಲಾಗುವುದು ಎಂದು ನಾನು ಪ್ರಾಮಾಣಿಕವಾಗಿ ಭಾವಿಸುತ್ತೇನೆ. ನೀವು ನೋಡುವಂತೆ ಇಲ್ಲಿ ನಮ್ಮ ಬಳಿ ಇರುವುದು ಇಷ್ಟೇ. ಹೆಚ್ಚು ರೆಟ್ರೋರಿಫ್ಲೆಕ್ಟರ್ಸ್ ಗಳಿವೆ, ಹೆಚ್ಚು ಟಾಸ್ ಗಳಿವೆ. ಒಂದೊಂದಾಗಿ ನೋಡೋಣ. ನಮ್ಮಲ್ಲಿ ಫೆಮ್ಟೋಸೆಕೆಂಡ್ IR ನಾಡಿಮಿಡಿತವಿದೆ. ಇದು ಕಿರಣದ ವಿಭಜಕದ ಮೂಲಕ ಹೋಗುತ್ತದೆ. ಅದು ಕಿರಣದ ಒಂದು ಭಾಗವನ್ನು ಈ ದಿಕ್ಕಿನಲ್ಲಿ ಕಳುಹಿಸುತ್ತದೆ. ನಾವು ಅದನ್ನು ಇನ್ನೂ ತೋರಿಸಿಲ್ಲ. ಅದು ಬರುತ್ತದೆ. ಇನ್ನೊಂದು ಭಾಗವು ಪ್ರಸರಣಗೊಳ್ಳುತ್ತದೆ. ಪ್ರಸರಣಗೊಂಡ ಕಿರಣದ ಒಂದು ಭಾಗವು ಮತ್ತೊಂದು ಕಿರಣದ ವಿಭಜಕದಿಂದ ಪ್ರತಿಫಲಿಸುತ್ತದೆ. ನಾವು ಈ ಕಿರಣದ ಸಂಖ್ಯೆ 1 ಎಂದು ಕರೆಯುತ್ತೇವೆ. ಕಿರಣದ ಸಂಖ್ಯೆ 2 ಅನ್ನು ಉತ್ಪಾದಿಸುವ ಮತ್ತೊಂದು ಕಿರಣದ ವಿಭಜಕವಿದೆ. ಮತ್ತು ಕಿರಣದ ಸಂಖ್ಯೆ 3ನೇಯದು ಅಂತಿಮವಾಗಿ ತೋರಿಸಲಾದ ಈ 3ನೇ ಕಿರಣದ ವಿಭಜಕದ ಮೂಲಕ ಪ್ರಸಾರವಾಗುವ ಕಿರಣವಾಗಿದೆ. ಒಂದೊಂದಾಗಿ ಹೋಗೋಣ. ಕಿರಣ ಸಂಖ್ಯೆ 1ರ ಪಥ ಯಾವುದು? ಮೇಲಕ್ಕೆ ಹೋಗಿ ಈ ಪ್ರತಿಬಿಂಬಕವನ್ನು ಹೊಡೆಯುತ್ತಾನೆ, ಈ ಪ್ರತಿಬಿಂಬಕವನ್ನು ಹೊಡೆಯುತ್ತಾನೆ, ಈ ಆಲಂಕಾರಿಕ ಪ್ರತಿಬಿಂಬಕದ ಮೇಲೆ ಬೀಳುತ್ತಾನೆ ಮತ್ತು ಮಾದರಿಯ ಮೇಲೆ ಒಂದು ಬಿಂದುವಿನ ಮೇಲೆ ಕೇಂದ್ರೀಕರಿಸುತ್ತಾನೆ. ನಂತರ ಕಪ್ಪು ವಸ್ತುವನ್ನು ಕಿರಣವು ನಿರ್ಬಂಧಿಸಿದೆ ಎಂದು ನೋಡಿ. ಈ ಸಮತಲ ಕೆಂಪು ಸಮತಲ ಕಪ್ಪು ವಸ್ತುವನ್ನು ಇಲ್ಲಿ ತೋರಿಸಲಾಗಿದೆ. ಅದು ಮೂಲತಃ ಕಿರಣದ ನಿಲುಗಡೆ ಆಗಿದೆ. ಆದ್ದರಿಂದ ನಾಡಿಮಿಡಿತ ಸಂಖ್ಯೆ 1 ಮಾದರಿಗೆ ಹೋಗುತ್ತದೆ ಮತ್ತು ನಾಡಿಮಿಡಿತ ಸಂಖ್ಯೆ 2 ರ ಬಗ್ಗೆ ಏನೂ ಪತ್ತೆಯಾಗುವುದಿಲ್ಲ. ಈ ಪ್ರತಿಬಿಂಬಕವನ್ನು ಹೊಡೆಯಿರಿ. ಈ ಪ್ರತಿಬಿಂಬಕ ಈ ರೀತಿ ಬರುತ್ತದೆ. ಈ ಪ್ರತಿಬಿಂಬಕವನ್ನು ಇಲ್ಲಿ ಹೊಡೆಯುತ್ತದೆ. ಇಲ್ಲಿ ನಡುವೆ ಹೆಚ್ಚು ದೃಗ್ವಿಜ್ಞಾನವಿರಬಹುದು. ವಾಸ್ತವವಾಗಿ ನಾವು ಇಲ್ಲಿ ಎಲ್ಲವನ್ನೂ ತೋರಿಸುತ್ತಿಲ್ಲ. ಅದು ಕೇವಲ ಒಂದು ಯೋಜನಾಬದ್ಧವಾಗಿದೆ. ನಂತರ ಅದೇ ಪ್ಯಾರಾಬೋಲಿಕ್ ಕನ್ನಡಿ ಅದನ್ನು ಮಾದರಿಯ ಮೇಲೆ ಕಿರಣದ ಸಂಖ್ಯೆ 1ರಂತೆಯೇ ಕೇಂದ್ರೀಕರಿಸುತ್ತದೆ ಮತ್ತು ನಂತರ
ಅದು ಹಾದುಹೋಗುತ್ತದೆ ಮತ್ತು ಕಿರಣದ ಸಂಖ್ಯೆ 2 ಸಹ ಪತ್ತೆಹಚ್ಚಲಾಗುವುದಿಲ್ಲ. ನೀವು ನೋಡುವಂತೆ ಕಿರಣದ ಸಂಖ್ಯೆ 2 ಟೌನ ವಿಳಂಬ ಸಮಯದೊಂದಿಗೆ ಸಂಬಂಧಿಸಬಹುದು, ಇದು ಬದಲಾಗುತ್ತದೆ. ಕಿರಣದ ಸಂಖ್ಯೆ 3 ಇದೇ ರೀತಿ ಮತ್ತೊಂದು ವಿಳಂಬ ಸಮಯದೊಂದಿಗೆ ಸಂಬಂಧ ಹೊಂದಿದೆ, ಆದ್ದರಿಂದ ಇದು ನಿಜವಾಗಿಯೂ ತನಿಖೆಯಾಗಿದೆ. ಆದ್ದರಿಂದ ಕಿರಣದ ಸಂಖ್ಯೆ 3 ಒಂದೇ ಅಲಂಕಾರಿಕ ಪ್ರತಿಬಿಂಬಕದ ಮೇಲೆ ಬೀಳುತ್ತದೆ ಮತ್ತು ಮಾದರಿಯ ಮೇಲೆ ಅದೇ ಸ್ಥಳದ ಮೇಲೆ ಕೇಂದ್ರೀಕರಿಸುತ್ತದೆ. ತದನಂತರ ಕಿರಣ ಸಂಖ್ಯೆ 3 ನೆನಪಿಡಿ, ಕಿರಣ ಸಂಖ್ಯೆ 3 ಪ್ರೋಬ್ ಕಿರಣವಾಗಿದೆ, ಅದನ್ನು ನಿಲ್ಲಿಸಲಾಗುತ್ತದೆ. ಈಗ ಅದು ತುಂಬಾ ವಿಚಿತ್ರವಾದ ಪರಿಸ್ಥಿತಿ. ನಮ್ಮಲ್ಲಿ 2 ಪಂಪ್ ಕಿರಣಗಳಿವೆ, ಅವರನ್ನು ತಡೆದು ನಿಲ್ಲಿಸಲಾಗಿದೆ. ಅರ್ಥವಾಗುತ್ತದೆಯೇ? ತನಿಖೆ ಕಿರಣವನ್ನು ಸಹ ನಿಲ್ಲಿಸಲಾಗಿದೆ. ಹಾಗಾದರೆ ನಾವು ಏನನ್ನು ಪತ್ತೆಹಚ್ಚುತ್ತೇವೆ? ಇದು ಒಂದು ಪ್ರಶ್ನೆಯಾಗಿರಬಹುದು. ಸರಿ, ಆ ಪ್ರಶ್ನೆಗೆ ಉತ್ತರಿಸುವ ಮೊದಲು, ಸರಿ, ನಾವು ಈ ಡ್ಯಾಶ್ಡ್ ರೇಖೆಯನ್ನು ಕಂಡುಹಿಡಿಯುವುದು. ಈ ಡ್ಯಾಶ್ಡ್ ರೇಖೆಯು ಹೋಗುತ್ತದೆ, ಈ ಪ್ರತಿಬಿಂಬಕವನ್ನು ಹೊಡೆಯುತ್ತದೆ ಮತ್ತು ಈ ಸ್ಪೆಕ್ಟ್ರೋಗ್ರಾಫ್ಗೆ ನಿರ್ದೇಶಿಸಲ್ಪಡುತ್ತದೆ. ವಾಸ್ತವವಾಗಿ ನೀವು ಇಲ್ಲಿ ಸ್ಪೆಕ್ಟ್ರೋಗ್ರಾಫ್ ಅನ್ನು ಹೊಂದಿದ್ದೀರಿ, ನಾನು ಅದನ್ನು ಇಲ್ಲಿ ತೋರಿಸಿಲ್ಲ, ಆದರೆ ನೀವು ಇಲ್ಲಿ ಸ್ಪೆಕ್ಟ್ರೋಗ್ರಾಫ್ ಸಿಸಿಲಿ ರಚನೆಯನ್ನು ಹೊಂದಿದ್ದೀರಿ. બે અર્થઘટનો જે આના કારણે કરવામાં આવ્યા હતા. ಆದರೆ ಪ್ರಶ್ನೆಯೆಂದರೆ, ಈ ಡ್ಯಾಶ್ಡ್ ರೇಖೆ ಎಂದರೇನು? ಅದು ಫೋಟಾನ್ ಪ್ರತಿಧ್ವನಿ. ಅಲ್ಲಿಗೆ ಹೋಗುವ ಮೊದಲು ನಾನು ನಿಮಗೆ ಅತ್ಯಂತ ಮಹತ್ವದ ಮತ್ತೊಂದು ಚಿತ್ರವನ್ನು ತೋರಿಸುತ್ತೇನೆ. ಈ ಅಂಕಿಅಂಶವನ್ನು 2D IR 2D IR ಸ್ಪೆಕ್ಟ್ರೋಸ್ಕೋಪಿ ಅಲ್ಲ, ಆದರೆ 2D UV ಸ್ಪೆಕ್ಟ್ರೋಸ್ಕೋಪಿ ಸರಿ, 2D ವಿದ್ಯುಜ್ಜನಿತ ಸ್ಪೆಕ್ಟ್ರೋಸ್ಕೋಪಿ ಕುರಿತ ಕಾರಣದಿಂದ ತೆಗೆದುಕೊಳ್ಳಲಾಗಿದೆ. ಇದನ್ನು ನಾನು ಸ್ವಲ್ಪ ಸಮಯದ ನಂತರ ಉಲ್ಲೇಖಿಸಿದ್ದೇನೆ. ಇಲ್ಲಿ ರೂಪರೇಖೆಯನ್ನು ನೋಡಿದರೆ ಎಲ್ಲವೂ ಒಂದೇ ಸಮತಲದಲ್ಲಿದೆಯೆಂದು ನೀವು ಭಾವಿಸಬಹುದು. ಅದು ಅಲ್ಲ. ಏನಾಗುತ್ತದೆ ಎಂದರೆ, ಈ ಕಿರಣಗಳನ್ನು ಬಾಕ್ಸ್ಕಾರ್ ರೇಖಾಗಣಿತ ಎಂದು ಕರೆಯಲಾಗುತ್ತದೆ. ಈ ಚೌಕದ ಬಗ್ಗೆ ಯೋಚಿಸಿ ಮತ್ತು ಈ ಅಂಶದ ಬಗ್ಗೆ ಯೋಚಿಸಿ. ಇದು 3 ಕಿರಣಗಳು ಚೌಕದ 3 ಬಿಂದುಗಳಿಂದ ಹರಡುವಂತಿದೆ. ಕಿರಣ ಸಂಖ್ಯೆ 1, 2 ಮತ್ತು 3 ಎಲ್ಲವೂ ಚೌಕದ ಈ ಮೂಲೆಗಳಿಂದ ಬರುತ್ತಿವೆ. 4 ಮೂಲೆಗಳಿವೆ. ಈ ಮೂವರು 3 ಮೂಲೆಗಳಿಂದ ಬರುತ್ತಾರೆ. ಬಾಕ್ಸ್ಕಾರ್ನ ರೇಖಾಗಣಿತದ ಬಗ್ಗೆ ಒಳ್ಳೆಯ ವಿಷಯವೆಂದರೆ, ಈ ರೀತಿಯಾಗಿ ಒಂದು ಮಾದರಿಯ ಮೇಲೆ 3 ಅಲ್ಟ್ರಾಫಾಸ್ಟ್ ಕಿರಣಗಳನ್ನು ಸಂಭವಿಸಿದರೆ, ನಾವು ಸ್ವಲ್ಪ ನಾನ್ಲೀನಿಯರ್ ಸ್ಪೆಕ್ಟ್ರೋಸ್ಕೋಪಿ ಅಧ್ಯಯನ ಮಾಡಿದ್ದೇವೆ. ನಾನ್ಲೀನಿಯರ್ ಪರಿಣಾಮಗಳು ನಡೆಯುತ್ತವೆ ಮತ್ತು ಈ ಚುಕ್ಕೆ ರೇಖೆಯ ಉದ್ದಕ್ಕೂ 4ನೇ ಕಿರಣವು ಹೊರಹೊಮ್ಮುತ್ತದೆ. ಚೌಕದ 4ನೇ ಬಿಂದುವಿನಿಂದ ಮಾದರಿ ಬಲಭಾಗದಲ್ಲಿರುವ ಅದೇ ಬಿಂದುವಿಗೆ ಎಳೆಯಲಾದ ರೇಖೆಯು ವೆಕ್ಟರ್ ಮೊತ್ತ ಕೆ ವಾಹಕಗಳ ರೇಖೀಯ ಸಂಯೋಜನೆಯಾಗಿದೆ. ಇದು ಬೆಳಕಿನೊಂದಿಗೆ ಸಂಬಂಧ ಹೊಂದಿದೆ. ಅದರ ಕೆ ವಾಹಕವು ಕಿರಣದ ಸಂಖ್ಯೆಗಳಾದ 1, 2 ಮತ್ತು 3 ರ ವಾಹಕಗಳ ರೇಖೀಯ ಸಂಯೋಜನೆಯಾಗಿದೆ. ಅದು ಫೋಟಾನ್ ಪ್ರತಿಧ್ವನಿ ಸಂಕೇತವಾಗಿದೆ. ಆದ್ದರಿಂದ ಇಲ್ಲಿ ಏನಾಗುತ್ತದೆ ಎಂದರೆ, ಕಿರಣದ ಸಂಖ್ಯೆ 1 NMR ನ 90 ಡಿಗ್ರಿ ನಾಡಿ ಮಿಡಿತದಂತೆ ಇರುತ್ತದೆ. ಇದು ಬಂದು ಸುಸಂಬದ್ಧತೆಯನ್ನು ಸೃಷ್ಟಿಸುತ್ತದೆ. ಕಾಲಾಂತರದಲ್ಲಿ ಅಸಂಬದ್ಧತೆ ನಡೆಯುತ್ತದೆ. ತದನಂತರ 2ನೇ ಕಿರಣವು ಬಂದು ಅದನ್ನು ತಿರುಗಿಸುತ್ತದೆ. ಅದು 180 ಡಿಗ್ರಿ ನಾಡಿ ಮಿಡಿತದಂತೆ. ನಂತರ ಮತ್ತೊಮ್ಮೆ ಹೊಂದಾಣಿಕೆ ನಡೆಯುತ್ತದೆ. ನಿಮ್ಮ ಬಳಿ ಇರುವುದು ಫೋಟಾನ್ ಪ್ರತಿಧ್ವನಿಯಾಗಿದೆ. ಇದು NMR ರಲ್ಲಿ ಸ್ಪಿನ್ ಪ್ರತಿಧ್ವನಿಯನ್ನು ಹೋಲುತ್ತದೆ. ಇದು ಪತ್ತೆಕಾರಕನಿಂದ ಕಂಡುಹಿಡಿಯುವ ಫೋಟಾನ್ ಪ್ರತಿಧ್ವನಿಯಾಗಿದೆ. ಆದರೆ ಈಗ ಇಲ್ಲಿ ಒಂದು ಸಮಸ್ಯೆ ಇದೆ. ನೀವು ಅದೇ ಹೆಲೆನಾ ಬ್ರೌನಿಂಗ್ ಅವರ ಪುಸ್ತಕದಲ್ಲಿ ಓದಿದರೆ, ಫೋಟಾನ್ ಪ್ರತಿಧ್ವನಿಯ ಅಭಿವ್ಯಕ್ತಿಯನ್ನು ನೀವು ನೋಡಿದರೆ, ಅಲ್ಲಿ ನೀವು ಕಂಡುಕೊಳ್ಳುವುದು ತೀವ್ರತೆಯಲ್ಲ, ಆದರೆ ಕ್ಷೇತ್ರವಾಗಿದೆ. ಮತ್ತು ನೀವು ಈಗಾಗಲೇ ಈ ಹಳದಿ ಎಂದರೇನು ಎಂದು ಆಶ್ಚರ್ಯಪಡುತ್ತಿರಬಹುದು. ವಿಷಯವೇನೆಂದರೆ, ನಾವು ಕ್ಷೇತ್ರವನ್ನು ತಿಳಿದುಕೊಳ್ಳಬೇಕು, ತೀವ್ರತೆಯನ್ನು ಅಲ್ಲ. ವಾಸ್ತವವಾಗಿ ಮುಂದುವರಿಯಲು ನಮಗೆ ಇಲ್ಲಿ ಹಂತ ಮಾಹಿತಿ ಬೇಕು. ಅದನ್ನು ಮಾಡಲು ಈಗ ಇಲ್ಲಿ ಈ ಕಿರಣದ ವಿಭಜಕದ ಪಾತ್ರವು ಬರುತ್ತದೆ. ವಾಸ್ತವವಾಗಿ ಮುಂದುವರಿಯಲು ನಮಗೆ ಇಲ್ಲಿ ಹಂತ ಮಾಹಿತಿ ಬೇಕು. ಅದನ್ನು ಮಾಡಲು ಈಗ ಇಲ್ಲಿ ಈ ಕಿರಣದ ವಿಭಜಕದ ಪಾತ್ರವು ಬರುತ್ತದೆ. ಆದರೆ ಈ ಕಿರಣದ ವಿಭಜಕವು ಮತ್ತೊಂದು ಕಿರಣಕ್ಕೆ ಮತ್ತೊಂದು ಮಾರ್ಗವನ್ನು ಸೃಷ್ಟಿಸುತ್ತದೆ. ಕಿರಣ ಸಂಖ್ಯೆ 4
ಮತ್ತು ಈ ಕಿರಣದ ಸಂಖ್ಯೆ 4 ಸ್ಥಳೀಯ ಆಂದೋಲಕ ಎಂದು ಕರೆಯಲಾಗುತ್ತದೆ. ಸ್ಥಳೀಯ ಆಂದೋಲಕವು ಏನು ಮಾಡುತ್ತದೆ ಎಂದರೆ, ಸರಿ, ಇದು ಇಲ್ಲಿಂದ ಇಲ್ಲಿಗೆ, ಇಲ್ಲಿ ಒಂದು ಮಾರ್ಗವಾಗಿದೆ. ಈಗ ಇದನ್ನು ಫೋಟಾನ್ ಪ್ರತಿಧ್ವನಿಯೊಂದಿಗೆ ಸಂಯೋಜಿಸಲಾಗುತ್ತದೆ ಮತ್ತು ಫೋಟಾನ್ ಪ್ರತಿಧ್ವನಿಯೊಂದಿಗೆ ಪತ್ತೆಕಾರಕಗೆ ಹೋಗುತ್ತದೆ. ಈ ಮಿಶ್ರಣವು ಒಳಗೆ ಹೋದಾಗ ಹೆಟೆರೋಡೈನಿಂಗ್ ನಡೆಯುತ್ತದೆ. ನಾವು ಇಲ್ಲಿ ಹೆಟೆರೋಡೈನಿಂಗ್ ಅನ್ನು ಯಾವುದೇ ವಿವರವಾಗಿ ಚರ್ಚಿಸುವುದಿಲ್ಲ. ಹೆಟೆರೋಡೈನಿಂಗ್ ಮೂಲಕ ನಾವು ಕೇವಲ ತೀವ್ರತೆಯಲ್ಲ, ವಿದ್ಯುತ್ ಕ್ಷೇತ್ರದ ಮಾಹಿತಿಯನ್ನು ಪಡೆಯುತ್ತೇವೆ ಎಂದು ನಾನು ಹೇಳಿದಾಗ ನನ್ನನ್ನು ನಂಬಿ. ಮತ್ತು ಇದು ಮುಂದಿನ ಫೌರಿಯರ್ ರೂಪಾಂತರಕ್ಕೆ ನಮಗೆ ಅಗತ್ಯವಿರುವ ವಿಷಯವಾಗಿದೆ. ಹೆಟೆರೋಡೈನಿಂಗ್ ಇಲ್ಲದೆ ನಾವು ಅದನ್ನು ನಿಜವಾಗಿಯೂ ಮಾಡಲು ಸಾಧ್ಯವಿಲ್ಲ. ಹೆಟೆರೋಡೈನಿಂಗ್ ಎಂಬುದು ಸ್ಥಳೀಯ ಆಂದೋಲಕವನ್ನು ಬಳಸುವ ಒಂದು ತಂತ್ರವಾಗಿದೆ. ಸಮಯದ ಕೊರತೆಯಿಂದಾಗಿ ದುರದೃಷ್ಟವಶಾತ್ ನಾವು ಇದರಲ್ಲಿ ಪ್ರವೇಶಿಸಲು ಸಾಧ್ಯವಾಗುವುದಿಲ್ಲ. ಸರಿ, ಆದರೆ ಮುಂದೆ ನಾನು ಅಲ್ಲಿ ಹೆಟೆರೋಡೈನಿಂಗ್ ಅನ್ನು ಸ್ವಲ್ಪ ವಿವರವಾಗಿ ಚರ್ಚಿಸಲಾಗಿರುವ ಬೇರೆ ಕೆಲಸವನ್ನು ಉಲ್ಲೇಖಿಸುತ್ತೇನೆ. ಆದ್ದರಿಂದ ಈ ಆಂದೋಲಕವು ತನ್ನದೇ ಆದ ವಿಳಂಬ ಸಮಯದೊಂದಿಗೆ ಸಂಬಂಧ ಹೊಂದಿದೆ. ಆದ್ದರಿಂದ ನಿಮ್ಮ ಬಳಿ ಇರುವುದು ಈ ಎಲ್ಲಾ ವಿಳಂಬ ಸಮಯಗಳನ್ನು ಒಳಗೊಂಡಿರುವ ಸ್ವಲ್ಪ ಹೆಚ್ಚು ಸಂಕೀರ್ಣವಾದ ಫೌರಿಯರ್ ರೂಪಾಂತರವಾಗಿದೆ. ಅದು ಅಂತಿಮವಾಗಿ ನಿಮಗೆ 2D ವರ್ಣಪಟಲವನ್ನು ನೀಡುತ್ತದೆ. ನಾವು ಅದನ್ನು ಏಕೆ ಮಾಡಬೇಕು? ಏಕೆಂದರೆ ನಾನು ಹೇಳಿದಂತೆ 2D ಗೆ ಹೆಚ್ಚಿದೆ. ನಾವು ಧ್ರುವೀಕರಣದ ಬಗ್ಗೆ ಮಾತನಾಡಿದ್ದೇವೆ. ನಾವು ಧ್ರುವೀಕರಣದ ಬಗ್ಗೆ ಮಾತನಾಡಲಿಲ್ಲ. ಆದರೆ ಧ್ರುವೀಕರಣವು ಒಂದು ಪ್ರಮುಖ ವಿಷಯವಾಗಿದೆ. ಅಸಂಬದ್ಧತೆ ಒಂದು ಪ್ರಮುಖ ವಿಷಯವಾಗಿದೆ. ಈ ತಂತ್ರದಲ್ಲಿ ನಾವು ಈ ಸಣ್ಣ ತೊಡಕನ್ನು ಅಳವಡಿಸಿಕೊಂಡಾಗ ಈ ಎಲ್ಲಾ ವಿಷಯಗಳನ್ನು ಅರ್ಥಮಾಡಿಕೊಳ್ಳಬಹುದು. ಆದ್ದರಿಂದ ಈ ಚರ್ಚೆಯನ್ನು ಮುಕ್ತಾಯಗೊಳಿಸಲು ನಾನು ನಿಮಗೆ ಒಂದು ಉದಾಹರಣೆಯನ್ನು ತೋರಿಸುತ್ತೇನೆ. ಮಾದರಿ ಏನು ಎಂದು ನಾನು ನಿಮಗೆ ಹೇಳುವುದಿಲ್ಲ, ಆದರೆ ಇದು ಇಲ್ಲಿದೆ. ಇದು 3 ವಿಭಿನ್ನ ತಂತ್ರಗಳಿಂದ ದಾಖಲಾದ ಒಂದೇ ಮಾದರಿಯ 2D ವರ್ಣಪಟಲಗಳಾಗಿವೆ. ನೀವು ನೋಡುವಂತೆ ಅವು ಗುಣಾತ್ಮಕವಾಗಿ ಹೋಲುತ್ತವೆ. ಪರಿಮಾಣಾತ್ಮಕವಾಗಿ ಅವು ಸ್ವಲ್ಪ ಭಿನ್ನವಾಗಿರಬಹುದು, ಏಕೆಂದರೆ ಪ್ರತಿಯೊಂದು ತಂತ್ರವು ತನ್ನದೇ ಆದ ಸಾಮರ್ಥ್ಯಗಳು ಮತ್ತು ಸ್ವಂತ ದೌರ್ಬಲ್ಯಗಳೊಂದಿಗೆ ಸಂಬಂಧ ಹೊಂದಿದೆ. ಆದ್ದರಿಂದ 2D ಬಗ್ಗೆ ನಾನು ಹೇಳಲು ಬಯಸಿದ್ದು ಇಷ್ಟೇ. ದುರದೃಷ್ಟವಶಾತ್ ಅಪ್ಲಿಕೇಶನ್ಗಳ ಬಗ್ಗೆ ಮಾತನಾಡಲು ನಮಗೆ ಸಮಯ ಸಿಗಲಿಲ್ಲ. ಜಾನಿ ಮತ್ತು ಹಮ್ಸ್ ಅವರ ಪುಸ್ತಕವನ್ನು ಓದುವುದರ ಜೊತೆಗೆ ನಾನು ಸೂಚಿಸುತ್ತೇನೆ. எனவே இது ஒரு சேவை கோரிக்கைக்கு வழிவகுக்கிறது. ಮತ್ತು ಈ ರಾಸಾಯನಿಕ ವಿಮರ್ಶೆ ಸಮಸ್ಯೆಯು ತುಂಬಾ ವಿಶೇಷವಾಗಿದೆ, ಏಕೆಂದರೆ ಇದು ರಸಾಯನಶಾಸ್ತ್ರದಲ್ಲಿ ಅಲ್ಟ್ರಾ ಫಾಸ್ಟ್ ಪ್ರಕ್ರಿಯೆಗಳ ವಿಶೇಷ ಸಂಚಿಕೆಯಾಗಿದೆ. ನಾನು ಒಂದು ಕ್ಷಣದಲ್ಲಿ ಇದರ ಮತ್ತೊಂದು ಪತ್ರಿಕೆಯನ್ನು ಉಲ್ಲೇಖಿಸಲಿದ್ದೇನೆ. ನಾನು ಸೂಚಿಸುವುದೇನೆಂದರೆ, ವಾಸ್ತವವಾಗಿ 2017 ರಲ್ಲಿ ಪ್ರಕಟವಾದ ರಾಸಾಯನಿಕ ವಿಮರ್ಶೆಗಳ ಈ ನಿರ್ದಿಷ್ಟ ಸಂಚಿಕೆಯಲ್ಲಿ ಪ್ರಕಟವಾದ ಎಲ್ಲಾ ಪ್ರಬಂಧಗಳನ್ನು ಓದಿ. 2D ಗಾಗಿ ತುಂಬಾ. ನಾನು ನಿಮಗೆ ಹೇಳುತ್ತೇನೆ, ಇದು ಹಮ್ ಮತ್ತು ಜಾನಿಯ ಪುಸ್ತಕ. ದಯವಿಟ್ಟು ಈ ಪುಸ್ತಕವನ್ನು ಓದಿ. ಈ 2D ಸ್ಪೆಕ್ಟ್ರೋಸ್ಕೋಪಿ ಗೆ ಸೀಮಿತವಾಗಿಲ್ಲ ಎಂದು ನಾನು ನಿಮಗೆ ಹೇಳುತ್ತೇನೆ. ವಾಸ್ತವವಾಗಿ 2D ಎಲೆಕ್ಟ್ರಾನಿಕ್ ಸ್ಪೆಕ್ಟ್ರೋಸ್ಕೋಪಿ ಯಲ್ಲಿ ಸಾಕಷ್ಟು ಭರವಸೆ ಇದೆ. ಶೌಲ್ ಮುಕಾಮೆಲ್ ಮತ್ತು ಇತರರಂತಹ ಬಹಳಷ್ಟು ಜನರು ಮಾಡಿದ್ದಾರೆ. ಅವರು ವಿವಿಧ ರೀತಿಯ 2D ಸ್ಪೆಕ್ಟ್ರೋಸ್ಕೋಪಿಗಳಲ್ಲಿ ಸಾಕಷ್ಟು ಉತ್ತಮ ಕೆಲಸ ಮಾಡಿದ್ದಾರೆ. ಈ ದೃಷ್ಟಿಕೋನದ ಲೇಖನವು 2D ವಿದ್ಯುಜ್ಜನಿತ ಸ್ಪೆಕ್ಟ್ರೋಸ್ಕೋಪಿಗೆ ಉತ್ತಮ ಓದುವ ವಸ್ತುವಾಗಿದೆ ಎಂದು ನಾವು ಹೇಳಬಹುದು, ಮತ್ತು ವಾಸ್ತವವಾಗಿ ಈ ಕೋರ್ಸ್ನಲ್ಲಿ ನಾವು ಹೇಳಲು ಸಾಧ್ಯವಿಲ್ಲ. ನಾನು 2D ಸ್ಪೆಕ್ಟ್ರೋಸ್ಕೋಪಿ ಬಗ್ಗೆ ಹೆಚ್ಚು ಮಾತನಾಡಲು ಇಷ್ಟಪಡುತ್ತೇನೆ. ಟೆರಾಹರ್ಟ್ಜ್ ಸ್ಪೆಕ್ಟ್ರೋಸ್ಕೋಪಿಯನ್ನು ಚರ್ಚಿಸಲು ನಾನು ಇಷ್ಟಪಡುತ್ತೇನೆ. ಮೂಲಭೂತ ಅಧ್ಯಯನಗಳ ದೃಷ್ಟಿಕೋನದಿಂದ ಮಾತ್ರವಲ್ಲ, ಸ್ಫೋಟಕ ಒತ್ತಡದಂತಹ ಅನ್ವಯಿಕೆಗಳಿಗೂ ಸಹ ಇದು ಕಳೆದ 1.5 ದಶಕದಲ್ಲಿ ಬಹಳ ಆಸಕ್ತಿದಾಯಕವಾಗಿದೆ. ಆಸಕ್ತಿ ಇರುವವರು ದಯವಿಟ್ಟು ಅವರ ಸ್ಪೆಕ್ಟ್ರೋಸ್ಕೋಪಿಯಲ್ಲಿ ವಿಮರ್ಶೆಗಳು ಮತ್ತು ಪ್ರಬಂಧಗಳನ್ನು ಓದಿ. ಮತ್ತು ಅಂತಿಮವಾಗಿ, ನಾನು ಕಂಪನ ಸೂರ್ಯ ಆವರ್ತನ ಪೀಳಿಗೆಯ ಸ್ಪೆಕ್ಟ್ರೋಸ್ಕೋಪಿಯಿಂದ ಅಧ್ಯಯನ ಮಾಡಿದ ನೀರಿನ ಇಂಟರ್ಫೇಸ್ಗಳಲ್ಲಿ ಅಲ್ಟ್ರಾಫಾಸ್ಟ್ ಡೈನಾಮಿಕ್ಸ್ ಕುರಿತು ತಹರಾ ಮತ್ತು ಸಹೋದ್ಯೋಗಿ ತಹರಾ ಆಂಡ್ ಸಿವ ವರ್ಕರ್ಸ್ಗಳ ಈ ಪ್ರಬಂಧವನ್ನು ಉಲ್ಲೇಖಿಸಲು ಬಯಸುತ್ತೇನೆ. ಹೆಟೆರೋಡೈನ್ ಅನ್ನು ಬಳಸಿಕೊಂಡು ಮೇಲ್ಮೈಗಳಲ್ಲಿ ರೇಖಾತ್ಮಕವಲ್ಲದ ಸ್ಪೆಕ್ಟ್ರೋಸ್ಕೋಪಿ ಮಾಡುವುದರಿಂದ ಅವು ಹಂತದ ಬಗ್ಗೆ ಮಾತನಾಡಬಹುದು. ಅವರು ತೀವ್ರತೆಯ ಬಗ್ಗೆ ಮಾತ್ರ ಮಾತನಾಡಬೇಕಾಗಿಲ್ಲ, ಮತ್ತು ಅದರಿಂದ ಅವರು ಅನೇಕ ರೀತಿಯ ಇಂಟರ್ಫೇಸ್ ಬಗ್ಗೆ ಮಾಹಿತಿಯ ಸಂಪತ್ತನ್ನು ರಚಿಸಿದ್ದಾರೆ.
ದುರದೃಷ್ಟವಶಾತ್ ನಾವು ಇವೆಲ್ಲವನ್ನೂ ಯಾವುದೇ ವಿವರವಾಗಿ ಚರ್ಚಿಸಲು ಸಾಧ್ಯವಾಗಲಿಲ್ಲ ಏಕೆಂದರೆ ಅದು ತುಂಬಾ ಹೆಚ್ಚಾಗಿರುತ್ತದೆ. ಬಹುಶಃ ನಂತರ NPTEL ಒಪ್ಪಿದರೆ ಅಲ್ಟ್ರಾಫಾಸ್ಟ್ ಸ್ಪೆಕ್ಟ್ರೋಸ್ಕೋಪಿಯ ಈ ಸುಧಾರಿತ ಅಂಶಗಳ ಬಗ್ಗೆ ನಾವು ಅರ್ಧ ಸೆಮಿಸ್ಟರ್ NPTEL ಅಲ್ಟ್ರಾಫಾಸ್ಟ್ ಕೋರ್ಸ್ ಅನ್ನು ಹೊಂದಬಹುದು. ಅಲ್ಲಿ ನಾವು ಬಹು ಆಯಾಮದ 2D ಸ್ಪೆಕ್ಟ್ರೋಸ್ಕೋಪಿ ಬಗ್ಗೆ ಹೆಚ್ಚು ಮಾತನಾಡಬಹುದು. ನಾವು ಟೆರಾಹರ್ಟ್ಜ್ ಸ್ಪೆಕ್ಟ್ರೋಸ್ಕೋಪಿ ಬಗ್ಗೆ ಮಾತನಾಡಬಹುದು. ನಾವು ಖಂಡಿತವಾಗಿಯೂ ಮೇಲ್ಮೈ ರೇಖಾತ್ಮಕವಲ್ಲದ ಸ್ಪೆಕ್ಟ್ರೋಸ್ಕೋಪಿ ಬಗ್ಗೆ ಮಾತನಾಡಬಹುದು. ಆದರೆ ಅದು ಇನ್ನೊಂದು ದಿನದ ಕಥೆಯಾಗಿರಲಿ. ಸದ್ಯಕ್ಕೆ ಈ ಕೋರ್ಸ್ನಲ್ಲಿ ನಾವು ಹೊಸದನ್ನು ಕಲಿತಿದ್ದೇವೆ ಎಂದು ನಾನು ಭಾವಿಸುತ್ತೇನೆ ಮತ್ತು ಇದು ನಮ್ಮೆಲ್ಲರಿಗೂ ಆಹ್ಲಾದಕರ ಅನುಭವವಾಗಿದೆ ಎಂದು ನಾನು ಭಾವಿಸುತ್ತೇನೆ. ಆದ್ದರಿಂದ ಇದರೊಂದಿಗೆ ನಾವು ಈ ಕೋರ್ಸ್ನ ಅಂತ್ಯಕ್ಕೆ ಬರುತ್ತೇವೆ ಮತ್ತು ನಾವು ವಿದಾಯ ಹೇಳುವ ಸಮಯ ಬಂದಿದೆ.